ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ದಕ್ಷಿಣ ಭಾರತದ ಸುಂದರ ಕಾವೇರಿ ನದಿ ತೀರದಲ್ಲಿ ನಡೆದಂತ ಒಂದು ಕತೆಯನ್ನ ಹೇಳ್ತೀನಿ. ದಕ್ಷಿಣ ಭಾರತದ ಸುಂದರ ಕಾವೇರಿ ನದಿಯ ತೀರದಲ್ಲಿ ಮೈಲಾಪುರ ಅಂತ ಒಂದು ಸಣ್ಣ ಹಳ್ಳಿ ಇತ್ತು. ನದಿಯ ಜುಳುಜುಳು ನಾದ, ಸಾಲು ಸಾಲು ತೆಂಗಿನ ಮರಗಳು, ಹಸಿರು ಅಡಿಕೆ ತೋಟಗಳು ಮತ್ತೆ ಮುಂಜಾನೆಯ ರಂಗೋಲಿಯ ಸೌಂದರ್ಯದಿಂದ ಆ ಹಳ್ಳಿ ಕಂಗೊಳಿಸ್ತಾ ಇತ್ತು. ಹಳ್ಳಿಯಲ್ಲಿದ್ದ ಪ್ರತಿಯೊಂದ ಮನೆಯ ಮುಂದೆನೂ ತುಳಸಿ ಕಟ್ಟೆ ಮತ್ತೆ ಬಾಳೆ ಮರಗಳು ಕಣ್ಣಿಗೆ ಮುದವನ್ನ ನೀಡ್ತಾ ಇತ್ತು. ಆದ್ರೆ ಈ ಸುಂದರ ಹಳ್ಳಿಯಲ್ಲಿಯೂ ಒಂದು ಕಹಿ ಸತ್ಯ ಇತ್ತು. ಅಲ್ಲಿಯ ಜನರ ನಡುವೆ ಬಡವ ಬಲ್ಲಿದ ಎಂಬ ದೊಡ್ಡ ಕಂದಕವಿತ್ತು. ಆ ಹಳ್ಳಿಯಲ್ಲಿ ಎರಡು ಮುಖ್ಯ ಕುಟುಂಬಗಳಿದ್ವು. ಒಂದು ಹಳ್ಳಿಯ ಬಡ ಕೃಷಿಕ ಮುದ್ದಯ್ಯನ ಕುಟುಂಬ. ಮುದ್ದಯ್ಯನು ತೀರ ಬಡವನಾಗಿದ್ರೂ ಅತ್ಯಂತ ಸಜ್ಜನ ಮತ್ತೆ ದಯಾವಂತ. ಅವನ ಹೆಂಡತಿ ಲಕ್ಷ್ಮಿ ದಿನಾಲೂ ಮನೆಗೆ ಬಂದವರಿಗೆ ಮಜ್ಜಿಗೆ ನೀಡಿ ಸತ್ಕರಿಸುವ ವಿಶಾಲ ಹೃದಯದವಳು. ಅವರಿಗೆ ಚಿನ್ನು ಅಂತ 10 ವರ್ಷದ ಗಂಡು ಮಗ ಮತ್ತೆ ಮಲ್ಲಿ ಅಂತ 8 ವರ್ಷದ ಹೆಣ್ಣು ಮಗಳು ಇದ್ಲು. ಚಿನ್ನು ಮತ್ತೆ ಮಲ್ಲಿ ಶಾಲೆಯಲ್ಲಿ ತುಂಬಾ ಚುರುಕಾಗಿದ್ರು. ಹರಿದ ಲಂಗ ದಾವಣಿ ಮತ್ತೆ ಚಡ್ಡಿಯನ್ನ ತೊಟ್ಕೊಂಡಿದ್ರು ಅವರ ಮುಖದಲ್ಲಿ ಮುಗ್ಧತೆ ಮತ್ತು ಮಂದಹಾಸ ಎದ್ದು ಕಾಣಿಸ್ತಿತ್ತು. ಇನ್ನೊಂದೆಡೆ ಊರಿನ ಬೃಹತ್ ಜಮೀನ್ದಾರ ಲಿಂಗಪ್ಪನ ಕುಟುಂಬ. ಲಿಂಗಪ್ಪನಿಗೆ ಸಾಲು ಸಾಲು ಅಡಿಕೆ ತೋಟಗಳು, ಹೆಂಚಿನ ದೊಡ್ಡ ಮಲ್ಲಿಗೆ ಮನೆ ಮತ್ತೆ ತೊಟ್ಟಿ ಮನೆಗಳಿದ್ವು. ಆದ್ರೆ ಅವನಿಗೆ ಧನಮದ ಮತ್ತೆ ಅಹಂಕಾರ ನೆತ್ತಿಗೇರಿತ್ತು. ಅವನ ಹೆಂಡತಿ ಕಂಠ ತುಂಬ ಚಿನ್ನದ ಸರ ಧರಿಸಿದ್ರು ಅವನ 2 ಮಕ್ಕಳು ಚೇತನ್ ಮತ್ತು ಕಾವ್ಯ ಬಡವರನ್ನ ಕ್ರಿಮಿ ಕೀಟಗಳಂತೆ ನೋಡ್ತಾ ಇದ್ರು. ಒಂದು ವರ್ಷದ ಯುಗಾದಿ ಹಬ್ಬದ ದಿನ ಇಡೀ ಮೈಲಾರಪುರ ಹಳ್ಳಿಗೆ ಹಬ್ಬದ ಕಳೆ ಬಂದಿತ್ತು. ಊರಿನ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹಳ್ಳಿಯ ಜನರೆಲ್ಲರೂ ಸಾಂಪ್ರದಾಯಿಕ ಬಟ್ಟೆಗಳನ್ನ ಉಟ್ಟು ದೇವಸ್ಥಾನದ ಪ್ರಾಣಾಂಗದಲ್ಲಿ ನೆರೆದಿದ್ರು. ಬಡವ ಮದ್ದಯ್ಯನ ಮಕ್ಕಳು ಚಿನ್ನು ಮತ್ತೆ ಮಲ್ಲಿ ತಮ್ಮ ಬಳಿ ಇದ್ದ ಒಗೆದು ಸ್ವಚ್ಛಗೊಳಿಸಿದ ಹಳೆಯ ಉಡುಪುಗಳನ್ನ ತೊಟ್ಟು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ನಿಂತಿದ್ರು. ಅಷ್ಟರಲ್ಲಿ ಜಮೀನ್ದಾರ ಲಿಂಗಪ್ಪ ತನ್ನ ಕುಟುಂಬದೊಂದಿಗೆ ತಮಟೆ ಮೇಳದೊಂದಿಗೆ ಗಂಭೀರವಾಗಿ ನಡೆದುಕೊಂಡು ಬಂದ. ಅವನ ಮಕ್ಕಳು ಚೇತನ್ ಮತ್ತೆ ಕಾವ್ಯ ಬೆಲೆ ಬಾಳುವ ಪಟ್ಟು ಶಲ್ಯ ಮತ್ತೆ ರೇಷ್ಮೆ ಲಂಗ ತೊಟ್ಟು ಕೈಯಲ್ಲಿ ಬೆಂಗಳೂರಿಂದ ತಂದಿದ್ದ ಮಾಂತ್ರಿಕ ವಿದ್ಯುತ್ ಆಟಿಕೆಗಳನ್ನ ಹಿಡಿದು ಮೆರಿತಾ ಇದ್ರು. ಚಿನ್ನು ಆಸೆಯಿಂದ ಚೇತನ್ ಕೈಯಲ್ಲಿದ್ದ ಹಾರುವ ಕಾರಿನ ಆಟಿಕೆಯನ್ನ ಬೆರಗಿನಿಂದ ನೋಡ್ತಾ ಇದ್ದ. ಅದನ್ನ ಗಮನಿಸಿದ ಚೇತನ್ ಗಟ್ಟಿಯಾಗಿ ನಗ್ತಾ, ಏ ಚಿನ್ನು, ಈ ಕಾರನ್ನ ನೋಡಿದೀಯಾ? ಇದನ್ನ ನೋಡೋಕೆ ಮಾತ್ರ ನಿನ್ನ ಜನ್ಮ. ನಿಮ್ಮಪ್ಪ ಇಡೀ ಆಯುಷ್ಯ ಕೂಲಿ ಮಾಡಿದ್ರೂ ಇಂಥದ್ದೊಂದು ಚಕ್ರವನ್ನ ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಮ್ಮಂತ ಬಡ ಭಿಕ್ಷುಕರು ನಮ್ಮ ಹತ್ತಿರನೇ ಬರಬಾರ್ದು ಅಂತ ಗೇಲಿ ಮಾಡ್ದ. ಲಿಂಗಪ್ಪನ ಮಗಳು ಕಾವ್ಯ ಕೂಡ ಅಹಂಕಾರದಿಂದ, ಹೌದು, ನಿಮ್ಮ ಬಡತನದ ವಾಸನೆ ನಮ್ಗೆ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳಿ ಸಣ್ಣ ಹುಡುಗಿ ಮಲ್ಲಿಯನ್ನ ತಳ್ಳಿಬಿಟ್ಲು. ಮಲ್ಲಿ ಕಲ್ಲಿನ ಮೇಲೆ ಬಿದ್ದು ಮೊಣಕಾಲು ಸುಲಿದುಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಇದನ್ನ ನೋಡಿದ ಮುದ್ದಯ್ಯ ಮತ್ತೆ ಲಕ್ಷ್ಮಿ ಓಡೋಡಿ ಬಂದು ಮಗಳನ್ನ ಅಪ್ಪಿಕೊಂಡ್ರು. ಮುದ್ದಯ್ಯ ಗಂಭೀರ ಧ್ವನಿಯಲ್ಲಿ, ಲಿಂಗಪ್ಪನವರೇ, ಮಕ್ಕಳಿಗೆ ಸಣ್ಣಂದಿನಿಂದಲೇ ಹಣದ ಮದ ಕಲಿಸ್ಬೇಡಿ. ಸಿರಿ ಎಂಬುದು ಸದಾ ಇರೋದಿಲ್ಲ, ಆದ್ರೆ ನಾವು ತೋರುವ ಮನುಷ್ಯತ್ವ ಶಾಶ್ವತವಾಗಿರುತ್ತೆ ಅಂತ ಹೇಳ್ದ. ಆಗ ಲಿಂಗಪ್ಪ ಮೀಸೆಯನ್ನ ತಿರುಗಿಕೊಂಡು, ಲೇ ಮುದ್ದಯ್ಯ, ನಮಗೆ ಧರ್ಮೋಪದೇಶ ಮಾಡ್ತೀಯಾ? ನಿನ್ ಮನೆಯಲ್ಲಿ ನಾಳೆಗೆ ಗಂಜಿಗೂ ಗತಿ ಇಲ್ಲ. ನಮ್ಮೆದುರು ನಿಂತು ಮಾತಾಡುವ ಯೋಗ್ಯತೆ ನಿನ್ಗಿದ್ಯಾ? ಮೊದಲು ಇಲ್ಲಿಂದ ತೊಲಗಿ ಹೋಗು ಅಂತ ಇಡೀ ಊರಿನವರ ಮುಂದೆ ಮುದ್ದಯ್ಯನ ಕುಟುಂಬವನ್ನ ಘೋರವಾಗಿ ಹಂಗಿಸ್ಬಿಟ್ಟ.
ಮುದ್ದಯ್ಯ ಕಣ್ಣೀರನ್ನು ನುಂಗಿ ಮಕ್ಕಳ ಕೈ ಹಿಡಿದು ಮನೆಗೆ ಮರಳುತ್ತಾ ಇದ್ದ. ಆ ಹಬ್ಬದ ದಿನ ಆ ಬಡ ಕುಟುಂಬಕ್ಕೆ ಊಟ ಇರಲಿಲ್ಲ. ಕೇವಲ ಕಣ್ಣೀರು ಮತ್ತೆ ಹಸಿವು ಮಾತ್ರ ಬಾಕಿ ಉಳಿದಿತ್ತು. ಕಾಲ ಉರುಳಿತು. ಆ ವರ್ಷ ಕಾವೇರಿ ತೀರದಲ್ಲೂ ಸರಿಯಾಗಿ ಮಳೆಯಾಗಲಿಲ್ಲ. ಹಳ್ಳಿಯಲ್ಲಿ ಬರಗಾಲ ಆವರಿಸಿತು. ಬಡ ಕೂಲಿ ಕಾರ್ಮಿಕರಿಗೆ ಕೆಲಸವೇ ಸಿಗದಂತಾಯಿತು. ಮುದ್ದಯ್ಯನ ಮನೆಯಲ್ಲಿ ಅಕ್ಕಿ ಡಬ್ಬ ಸಂಪೂರ್ಣವಾಗಿ ಖಾಲಿಯಾಯಿತು. ಮಕ್ಕಳು ಅವ್ವ ಹಸುವಾಗ್ತಿದೆ ಅಂತ ಅಳೋಕೆ ಶುರು ಮಾಡಿದ್ರು. ತನ್ನ ಮಕ್ಕಳ ಹಸಿವನ್ನು ಸಹಿಸಲಾಗದೆ ಮುದ್ದಯ್ಯ ನಾನು ಊರಿನ ಆಚೆ ಇರುವ ದಟ್ಟವಾದ ಚಾಮುಂಡಿ ಕಾಡಿಗೆ ಹೋಗಿ ಗೆಡ್ಡೆ ಗೆಣಸು ಅಥವಾ ಹಣ್ಣುಗಳನ್ನು ಹುಡುಕಿ ತರ್ತೀನಿ ಅಂತ ಹೇಳಿ ಕೈಯಲ್ಲಿ ಒಂದು ಚೀಲವನ್ನ ಹಿಡಿದು ಹೊರಟು ಹೋದ. ಕಾಡಲ್ಲಿ ಇಡೀ ದಿನ ಅಲ್ದಾಡಿದ್ರೂ ಮುದ್ದಯ್ಯನಿಗೆ ಒಂದೇ ಒಂದು ಹಣ್ಣು ಕೂಡ ಸಿಗ್ಲಿಲ್ಲ. ಸುಸ್ತಾಗಿ ಬಾಯಾರಿಕೆಯಿಂದ ಅವನು ಒಂದು ದೊಡ್ಡ ಅರಳಿ ಮರದ ಕೆಳಗೆ ಕುಸಿದು ಬಿದ್ದೋದ. ಅಷ್ಟರಲ್ಲಿ ಕಾವಿ ವಸ್ತ್ರ ಧರಿಸಿದ ಒಬ್ಬ ವೃದ್ಧ, ಜಂಗಮರಿರ್ಬೋದು, ರುದ್ರಾಕ್ಷಿ ಮಾಲೆ ಮತ್ತೆ ಜೋಳಿಗೆಯೊಂದಿಗೆ ಅಲ್ಲಿಗೆ ಬಂದ್ರು. ಅವರು ಮುದ್ದಯ್ಯನ ಬಳಿ ಬಂದು, ಮಗನೇ, ಬಹಳ ದೂರದಿಂದ ನಡೆದು ಬಂದಿದ್ದೇನೆ. ಕುಡಿಯಲು ಸ್ವಲ್ಪ ನೀರು ಮತ್ತೆ ತಿನ್ನಲು ತುತ್ತು ಅನ್ನ ಸಿಗ್ಬೋದಾ ಅಂತ ವಿನಯದಿಂದ ಕೇಳಿದ್ರು. ಮುದ್ದಯ್ಯ ತನಗಷ್ಟೇ ಹಸಿವಿದ್ದರೂ ತನ್ನ ಬಳಿಯಿದ್ದ ತಾಮ್ರದ ಬಿಂದಿಗೆಯಲ್ಲಿದ್ದ ಕೊನೆಯ ಬಾಗಿನ ನೀರನ್ನು ಸನ್ಯಾಸಿಗಳಿಗೆ ನೀಡಿದ. ಜೊತೆಗೆ ತನ್ನ ಪಂಚೆಯ ತುದಿಯಲ್ಲಿ ಕಟ್ಟಿದ್ದ ಒಣಗಿದ ಅರ್ಧ ಬೊಗಸೆ ತೆಂಗಿನಕಾಯಿ ಚೂರನ್ನು ಅವರ ಕೈಗಿಟ್ಟು, ಸ್ವಾಮಿ, ಈ ಬಡವನ ಬಳಿ ಇರೋದು ಇಷ್ಟೇ, ಇದನ್ನ ಸ್ವೀಕರಿಸಿ ಅಂತ ಹೇಳ್ದ. ಆ ವೃದ್ಧ ಜಂಗಮರು ಮುದ್ದಯ್ಯನ ನಿಷ್ಕಲ್ಮಶ ಮನಸ್ಸನ್ನ ಕಂಡು ತುಂಬಾ ಖುಷಿಪಟ್ರು. ಅವರ ಮುಖದಲ್ಲಿ ದಿವ್ಯ ತೇಜಸ್ಸು ಮೂಡಿತು. ಅವರು ನಗುತ್ತಾ, ಮುದ್ದಯ್ಯ, ಬಡತನದಲ್ಲೂ ಇನ್ನೊಬ್ಬರ ಹಸಿವನ್ನು ತೀರಿಸುವ ನಿಸ್ವಾರ್ಥ ಗುಣ ನಿನ್ನಲ್ಲಿದೆ. ನಿನ್ನ ಪ್ರಾಮಾಣಿಕತೆಗೆ ತಕ್ಕ ಫಲ ಸಿಗುವ ಸಮಯ ಬಂದಿದೆ ಅಂತ ಹೇಳಿ ತಮ್ಮ ಜೋಳಿಗೆಯಿಂದ ಒಂದು ಹಳೆಯ ಹಿತ್ತಾಳೆಯ ಅಕ್ಷಯ ಪಾತ್ರೆಯನ್ನ ಹೊರಗೆ ತೆಗೆದ್ರು. ಜಂಗಮರು ಆ ಪಾತ್ರೆಯನ್ನ ಮುದ್ದಯ್ಯನ ಕೈಯಲ್ಲಿಟ್ಟು ಹೀಗೆ ಹೇಳಿದ್ರು, ಮುದ್ದಯ್ಯ, ಇದು ಸಾಧಾರಣ ಹಿತ್ತಾಳೆಯ ಪಾತ್ರೆಯಲ್ಲ, ಇದು ದಿವ್ಯವಾದ ಅಕ್ಷಯ ಪಾತ್ರೆ. ನಿನಗೆ ಏನು ಬೇಕೋ ಅದನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಅನ್ನಪೂರ್ಣೇಶ್ವರಿ ತಾಯೇ, ಹಸಿದವರ ಜಠರವನ್ನ ತೃಪ್ತಿಗೊಳಿಸು ಅಂತ ಪ್ರಾರ್ಥಿಸಿ ಮುಚ್ಚಳ ತೆಗೆದರೆ ನಿನಗೆ ಬೇಕಾದ ಸಾಂಪ್ರದಾಯಿಕ ಅಡಿಗೆಗಳು ಮತ್ತು ಸಂಪತ್ತು ಇದರಲ್ಲಿ ಜನ್ಮವೆತ್ತುತ್ತೆ. ಆದರೆ ಜಂಗಮರು ಒಂದು ಕಠಿಣ ಷರತ್ತನ್ನ ವಿಧಿಸಿದ್ರು. ನೆನಪಿಡು, ಈ ಪಾತ್ರೆಯ ಮಹತ್ವ ಜೀವಂತವಾಗಿರಬೇಕಾದ್ರೆ ಇದನ್ನ ನೀನು ಊರಿನ ಹಸಿದ ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡಲು ಮಾತ್ರ ಬಳಸಬೇಕು. ನಿನ್ನಲ್ಲಿ ಎಂದು ದುರಾಸೆ, ಸ್ವಾರ್ಥ, ಅಹಂಕಾರ ತಲೆ ಎತ್ತುತ್ತೋ ಅವತ್ತೇ ಈ ಪಾತ್ರೆ ಶಾಪವಾಗಿ ಮಾರ್ಪಡುತ್ತೆ ಅಂತ ಹೇಳಿದ್ರು. ಮುದ್ದಯ್ಯ ಭಕ್ತಿಯಿಂದ ಜಂಗಮರ ಪಾದಗಳಿಗೆ ನಮಸ್ಕರಿಸುತ್ತಾ ಅವನು ತಲೆ ಎತ್ತಿ ನೋಡುವಷ್ಟರಲ್ಲಿ ಜಂಗಮರು ಮಾಯವಾಗಿದ್ರು. ಮುದ್ದಯ್ಯ ಸಂತಸದಿಂದ ಮನೆಗೆ ಓಡೋಡಿ ಬಂದ. ಹೆಂಡತಿ ಮತ್ತೆ ಮಕ್ಕಳನ್ನ ಕರೆದು ಪಾತ್ರೆಯನ್ನು ಪೂಜೆ ಕೋಣೆಯಲ್ಲಿಟ್ಟು ಅನ್ನಪೂರ್ಣೇಶ್ವರಿಯನ್ನ ಜಪಿಸ್ದ. ಆಹಾ, ಆಶ್ಚರ್ಯ! ಆ ಹಿತ್ತಾಳೆ ಪಾತ್ರೆಯಿಂದ ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತ್, ತುಪ್ಪ, ಮೈಸೂರು ಪಾಕ್, ಪಾಯಸ, ಇಡ್ಲಿ ಮತ್ತು ಚಟ್ನಿಯ ಸುವಾಸನೆ ಇಡೀ ಮನೆ ತುಂಬ ಪಸರಿಸಿತು. ಮುದ್ದಯ್ಯ, ಲಕ್ಷ್ಮಿ, ಚಿನ್ನು ಮತ್ತೆ ಮಲ್ಲಿ ಹೊಟ್ಟೆ ತುಂಬ ಸಾಂಪ್ರದಾಯಿಕ ಮೃಷ್ಟಾನ್ನ ಭೋಜನವನ್ನ ಸವಿದ್ರು. ಮುದ್ದಯ್ಯ ತನಗೆ ಸಿಕ್ಕ ಆ ಮಾಂತ್ರಿಕ ಶಕ್ತಿಯನ್ನ ತನ್ನ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಸಾಧುಗಳು ಹೇಳಿದಂತೆ ತಕ್ಷಣವೇ ತನ್ನ ಮನೆಯಂಗಳದಲ್ಲಿ ಬೃಹತ್ ಮಟ್ಟದ ದಾಸೋಹವನ್ನ ಪ್ರಾರಂಭಿಸಿದ. ದಿನವೂ ಕಾವೇರಿ ತೀರದ ಬಡವರು, ಕೃಷಿಕರು, ಹಸಿದ ವೃದ್ಧರು ಮತ್ತೆ ಸಣ್ಣ ಮಕ್ಕಳು ಮುದ್ದಯ್ಯನ ಮನೆಗೆ ಬಂದು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಅಡಿಗೆಯನ್ನ ಸಂತಸದಿಂದ ತಿಂದು ಹಾರೈಸ್ತಾ ಇದ್ರು. ಅಷ್ಟೇ ಅಲ್ಲದೆ ಅಕ್ಷಯ ಪಾತ್ರೆಯಿಂದ ಸಿಕ್ಕ ಸಂಪತ್ತನ್ನು ಬಳಸಿ ಮುದ್ದಯ್ಯ ಹಳ್ಳಿಯ ಕೆರೆಗಳನ್ನ ಉಳಿಸುತ್ತಿದ್ದ. ಬಡ ಮಕ್ಕಳಿಗೆ ಪಾಠಶಾಲೆ ಕಟ್ಟಿಸಿದ.
ಹಾಗೆ ಊರಿಗೆ ಒಂದು ಆಸ್ಪತ್ರೆಯನ್ನು ಸಹ ಕಟ್ಟಿಸ್ದ. ಚಿನ್ನು ಮತ್ತೆ ಮಲ್ಲಿ ಈಗ ಚೆನ್ನಾಗಿ ಉಟ್ಟು ತೊಟ್ಟು ಶಾಲೆಗೆ ಹೋಗ್ತಿದ್ರು. ಆದ್ರೆ ಅವರಲ್ಲಿ ಕಣದಷ್ಟು ಅಹಂಕಾರ ಇರಲಿಲ್ಲ. ಅವರು ತಮ್ಮ ಬಳಿ ಇದ್ದ ಪುಸ್ತಕಗಳು ಮತ್ತೆ ಆಟಿಕೆಗಳನ್ನ ಊರಿನ ಎಲ್ಲಾ ಬಡ ಮಕ್ಕಳೊಂದಿಗೆ ಹಂಚ್ಕೋತಾ ಇದ್ರು. ಸ್ವಲ್ಪ ದಿನದಲ್ಲೇ ಮುದ್ದಯ್ಯನ ಬಡತನ ಕಣ್ಮರೆಯಾಗಿ ಇಡೀ ಮೈಲಾರಪುರ ಹಳ್ಳಿಯಲ್ಲಿ ಅವನನ್ನ ದಾಸೋಹಿ ಮುದ್ದಯ್ಯ ಅಂತ ಗೌರವದಿಂದ ಕರೆಯೋಕೆ ಶುರು ಮಾಡಿದ್ರು. ಇತ್ತ ಜಮೀನ್ದಾರ ಲಿಂಗಪ್ಪ ಮುದ್ದಯ್ಯನ ಈ ಅಪಾರ ವೈಭವವನ್ನ ಕಂಡು ಹೊಟ್ಟೆ ಉರಿ ತಾಳಲಾರದೆ ಹೋಯ್ತು. ನಿನ್ನೆ ತನಕ ನನ್ನೆದುರು ಕೈ ಚಾಚ್ತಾ ಇದ್ದ ಈ ಬಡ ಮುದ್ದಯ್ಯನಿಗೆ ಇಷ್ಟೊಂದು ಧನ ಧಾನ್ಯ ಎಲ್ಲಿಂದ ಬಂತು ಅಂತ ಆಲೋಚಿಸ್ತಾ ಇದ್ದ. ತನ್ನ ಆಳುಗಳ ಮೂಲಕ ಮುದ್ದಯ್ಯನ ಮನೆಯಲ್ಲಿದ್ದ ಹಿತ್ತಾಳೆಯ ಅಕ್ಷಯ ಪಾತ್ರೆಯ ರಹಸ್ಯವನ್ನ ತಿಳ್ಕೊಂಡ. ಲಿಂಗಪ್ಪನ ಮನಸ್ಸಿನಲ್ಲಿ ದುರಾಸೆ ಮುಗಿಲು ಮುಟ್ಟಿತು. ಆ ಪಾತ್ರೆ ತನ್ನ ಕೈ ಸೆರೆಯಾದ್ರೆ ಇಡೀ ಮೈಸೂರು ಸಂಸ್ಥಾನದಲ್ಲೇ ತಾನೇ ಅತೀ ದೊಡ್ಡ ಶ್ರೀಮಂತನಾಗ್ಬೋದು ಅಂತ ಸಂಚು ರೂಪಿಸ್ದ. ಒಂದು ಕತ್ತಲ ರಾತ್ರಿ ಮುದ್ದಯ್ಯನ ಕುಟುಂಬ ನಿದ್ದೆಯಲ್ಲಿದ್ದಾಗ ಲಿಂಗಪ್ಪ ತನ್ನ ಆಳುಗಳನ್ನ ಕಳಿಸಿ ಆ ದಿವ್ಯ ಅಕ್ಷಯ ಪಾತ್ರೆಯನ್ನ ಕಳ್ಳತನ ಮಾಡಿಸ್ದ. ಪಾತ್ರೆ ತನ್ನ ದೊಡ್ಡ ತೊಟ್ಟಿ ಮನೆಗೆ ಬಂದ ತಕ್ಷಣ ಲಿಂಗಪ್ಪ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರೆದು ಬಾಗಿಲುಗಳನ್ನ ಮುಚ್ಚಿಕೊಂಡ. ಅಹಂಕಾರದಿಂದ ಬೀಗುತ್ತಾ, ಹೇ ಮಾಯಾ ಪಾತ್ರೆ, ಆ ಬಡ ಮುದ್ದಯ್ಯನಿಗಿಂತ ನಾನೇ ಈ ಊರಿನ ಒಡೆಯ. ತಕ್ಷಣ ನನಗೆ ಕೋಟಿ ಕೋಟಿ ಚಿನ್ನದ ನಾಣ್ಯಗಳು ಮತ್ತೆ ವಜ್ರಗಳನ್ನ ನೀಡು ಅಂತ ಗಟ್ಟಿಯಾಗಿ ಹೇಳಿ ಮುಚ್ಚಳವನ್ನ ತೆಗೆದ. ಆದ್ರೆ ಆಶ್ಚರ್ಯ, ಅಕ್ಷಯ ಪಾತ್ರೆಯಿಂದ ಚಿನ್ನ ರತ್ನ ಬರಲಿಲ್ಲ. ಬದಲಾಗಿ ಸಾಧುಗಳ ಶಾಪದಂತೆ ಪಾತ್ರೆಯಿಂದ ಸಾವಿರಾರು ಕಾಳಿಂಗ ಸರ್ಪಗಳು, ಚೇಳುಗಳು ಮತ್ತೆ ಕೆಂಪು ಇರುವೆಗಳು ಪಟಪಟನೆ ಹೊರಗಡೆ ಜಿಗಿಯೋಕೆ ಶುರು ಮಾಡಿದ್ವು. ಇಡೀ ಮನೆ ವಿಷಕಾರಿ ಸರ್ಪಗಳಿಂದ ತುಂಬೋಯ್ತು. ಚೇಳುಗಳು ಮತ್ತೆ ಇರುವೆಗಳು ಲಿಂಗಪ್ಪ, ಅವನ ಹೆಂಡತಿ ಮತ್ತೆ ಮಕ್ಕಳನ್ನ ಕಚ್ಚೋಕೆ ಶುರು ಮಾಡಿದ್ವು. ಅವರು ನೋವಿನಿಂದ ಅರ್ಚ್ತಾ ಹೊರಗೆ ಓಡೋಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಲಿಂಗಪ್ಪನ ಅಡಿಕೆ ಉಗ್ರಾಣಕ್ಕೆ ದೀಪ ಬಿದ್ದು ಬೆಂಕಿ ಹತ್ಕೊಂಡು ಅವನ ದೊಡ್ಡ ತೊಟ್ಟಿ ಮನೆ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಯಿತು. ಒಂದೇ ರಾತ್ರಿಯಲ್ಲಿ ಜಮೀನ್ದಾರ ಲಿಂಗಪ್ಪ ತನ್ನ ಸಂಪೂರ್ಣ ಆಸ್ತಿ, ತೋಟ ಮತ್ತೆ ಮನೆಯನ್ನ ಕಳ್ಕೊಂಡು ಬೀದಿಗೆ ಬಂದ. ಮರುದಿನ ಬೆಳಗ್ಗೆ ಲಿಂಗಪ್ಪ ಮತ್ತೆ ಅವನ ಕುಟುಂಬ ಸುಟ್ಟ ಗಾಯಗಳೊಂದಿಗೆ ಹರಿದ ಬಟ್ಟೆಗಳನ್ನುಟ್ಟು ಊರಿನ ಅರಳಿ ಮರದ ಕೆಳಗೆ ಅಳ್ತಾ ಕೂತಿದ್ರು. ನಿನ್ನೆ ತನಕ ಊರನ್ನೇ ಆಳಿದ ಜಮೀನ್ದಾರ ಇಂದು ಸಂಪೂರ್ಣ ಅನಾಥನಾಗಿದ್ದ. ಮುದ್ದಯ್ಯನಿಗೆ ವಿಷಯ ತಿಳಿದು ಅವನು ತನ್ನ ಮನೆಯಲ್ಲಿ ಪಾತ್ರೆ ಸುರಕ್ಷಿತವಾಗಿ ವಾಪಸ್ ಬಂದಿರುವುದನ್ನು ನೋಡ್ದ. ಮುದ್ದಯ್ಯ ತಕ್ಷಣವೇ ತನ್ನ ಹೆಂಡತಿ ಲಕ್ಷ್ಮಿಯೊಂದಿಗೆ ಬಿಸಿ ಊಟ, ನೀರು ಮತ್ತೆ ಮದ್ದುಗಳನ್ನ ತೆಗೆದುಕೊಂಡು ಅರಳಿ ಮರದ ಬಳಿಗೆ ಓಡೋಡಿ ಬಂದ. ಮುದ್ದಯ್ಯನನ್ನ ನೋಡಿದ ತಕ್ಷಣ ಲಿಂಗಪ್ಪ ಮತ್ತು ಅವನ ಮಕ್ಕಳು ಚೇತನ್ ಹಾಗೂ ಕಾವ್ಯ ಮುದ್ದಯ್ಯನ ಕಾಲಿಗೆ ಬಿದ್ದು ಕಣ್ಣೀರಿಟ್ರು. ಲಿಂಗಪ್ಪ ಅಳುತ್ತಾ, ಮುದ್ದಯ್ಯ, ನನ್ನನ್ನ ಕ್ಷಮಿಸ್ಬಿಡು. ಹಣದ ಮದದಿಂದ ನಿನ್ನನ್ನು ಅವಮಾನಿಸಿದೆ. ದುರಾಸೆಯಿಂದ ನಿನ್ನ ಪಾತ್ರೆಯನ್ನ ಕದ್ದೆ. ನನ್ನ ಅಹಂಕಾರವೇ ನನಗೆ ಬೀದಿಗೆ ತಂದು ನಿಲ್ಲಿಸ್ತು. ನಾನು ಪಾಪಿ ಅಂತ ಗೋಳಾಡೋಕೆ ಶುರು ಮಾಡ್ದ. ಚೇತನ್ ಮತ್ತು ಕಾವ್ಯ ಕೂಡ ಚಿನ್ನು ಮತ್ತೆ ಮಲ್ಲಿಯ ಕೈ ಹಿಡಿದು, ನಮ್ಮನ್ನ ಕ್ಷಮಿಸಿ, ನಿಮ್ಮನ್ನ ತುಂಬಾ ಹಂಗಿಸಿದ್ವಿ, ಈಗ ನಮ್ಗೆ ಕುಡಿಯೋಕೆ ನೀರು ಕೂಡ ಇಲ್ಲ ಅಂತ ಅಳ್ತಾ ಇದ್ರು. ಉದಾರ ಗುಣದ ಮುದ್ದಯ್ಯ ಲಿಂಗಪ್ಪನನ್ನ ಎಬ್ಬಿಸಿ, ಲಿಂಗಪ್ಪನವರೇ, ಹಳೆಯದನ್ನ ನೆನೆದು ಕೊರಗಬೇಡಿ. ತಾಯಿಯಂತಹ ಕಾವೇರಿ ನದಿ ಎಲ್ಲರಿಗೂ ನೀರು ನೀಡುವಂತ ಮನುಷ್ಯರಾದ ನಾವು ಕಷ್ಟದಲ್ಲಿದ್ದವರಿಗೆ ನೆರವಾಗಬೇಕು ಅಂತ ಹೇಳಿ ಅವರಿಗೆ ಬಿಸಿ ಬಿಸಿ ಅಡಿಗೆಯನ್ನ ನೀಡಿ ಉಪಚರಿಸಿದ್ರು. ಚಿನ್ನು ಮತ್ತೆ ಮಲ್ಲಿ ತಮ್ಮ ಬಳಿ ಇದ್ದ ಬಣ್ಣದ ಆಟಿಕೆಗಳನ್ನ ಚೇತನ್ ಮತ್ತು ಕಾವ್ಯಗೆ ನೀಡಿ, ನಾವೆಲ್ಲರೂ ಒಂದೇ ಊರಿನವರು, ಇಂದಿನಿಂದ ಗೆಳೆಯರಾಗೋಣ ಅಂತ ಅಪ್ಪಿಕೊಂಡ್ರು. ಲಿಂಗಪ್ಪನ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಸುರಿತಾ ಇತ್ತು. ಅವನಿಗೆ ಅಂದು ಪೂರ್ಣವಾಗಿ ಅರ್ಥವಾಯಿತು, ನಿಜವಾದ ಶ್ರೀಮಂತಿಕೆ ಇರೋದು ತೋಟ ತುಂಡುಗಳಿಂದ ಅಲ್ಲ,
ಬದಲಾಗಿ ಒಳ್ಳೆಯ ಗುಣ ಮತ್ತೆ ವಿಶಾಲವಾದ ಹೃದಯದಲ್ಲಿ ಅಂತ. ಅಂದಿನಿಂದ ಮೈಲಾರಪುರ ಹಳ್ಳಿಯ ವಾತಾವರಣವೇ ಬದಲಾಯಿತು. ಲಿಂಗಪ್ಪ ತನ್ನ ಅಹಂಕಾರವನ್ನ ತೊರೆದು ಸರಳ ಜೀವನ ನಡೆಸುತ್ತಾ ಮುದ್ದಯ್ಯನ ಜೊತೆಗೂಡಿ ಹಳ್ಳಿಯ ಕೃಷಿ ಮತ್ತು ಬಡವರ ಸೇವೆಗೆ ಶ್ರಮಿಸೋಕೆ ಶುರು ಮಾಡಿದ್ರು. ಹಳ್ಳಿಯಲ್ಲಿ ಬಡವ ಬಲ್ಲಿದ ಎಂಬ ಭೇದ ಭಾವ ಸಂಪೂರ್ಣವಾಗಿ ನಾಶವಾಯಿತು. ಮುದ್ದಯ್ಯನ ಅಕ್ಷಯ ಪಾತ್ರೆಯು ಇಡೀ ಹಳ್ಳಿಯ ದಾಸೋಹದ ಸಂಕೇತವಾಯಿತು. ಚಿನ್ನು, ಮಲ್ಲಿ, ಚೇತನ್ ಮತ್ತೆ ಕಾವ್ಯ ಅತ್ಯುತ್ತಮ ಸ್ನೇಹಿತರಾಗಿ ಕಾವೇರಿ ನದಿಯ ದಂಡೆಯಲ್ಲಿ ಜೊತೆಯಾಗಿ ಆಟವನ್ನ ಆಡ್ತಿದ್ರು. ಇಡೀ ಮೈಲಾರಪುರದಲ್ಲಿ ಶಾಂತಿ, ಕರುಣೆ ಮತ್ತೆ ಪ್ರೀತಿಯ ಸೌರಭ ಶಾಶ್ವತವಾಗಿ ನೆಲೆಸಿತು. ಇದಾಗಿತ್ತು ಇವತ್ತಿನ ಅಜ್ಜಿ ಹೇಳಿದ ಕತೆ. ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.